ಸೋತಿ ಬೀಜ ಹುಗ್ಗಿ ಹೆಂಗೆ ಮಾಡ್ತಿದ್ದೆ ನೋಡ್ರಿ. ಗ್ಯಾಸ್ ಆನ್ ಮಾಡಿ ತಳ ದಪ್ಪಿರೋ ಒಂದು ಬೊಗಣಿ ಇಟ್ಟು ಅದ್ರಾಗ ಮುಕ್ಕಾಲು ಭಾಗ ಸೋತಿ ಬೀಜ ತೊಗೊಂಡು ಗ್ಯಾಸ್ ಅನ್ನೋದಂದ್ರೆ ಸಣ್ಣದಿಟ್ಟು ಹುರ್ಕೋಬೇಕು. 2 ಚಮಚ ತುಪ್ಪ ಹಾಕೊಳತೀನಿ. ಎರಡರಿಂದ 3 ನಿಮಿಷ ಬೇಕು. ಸಣ್ಣ ಫ್ಲೇಮ್ ಇಟ್ಟು ಹುರ್ಕೋಬೇಕು. ಹಿಂಗೆ ನೋಡ್ರಿ, ಈ ಥರ ರೆಡ್ ಆಗಬೇಕು. ಕಮ್ಮಗೆ ಸ್ಮೆಲ್ ಬರ್ತದೆ. ಆಮೇಲೆ ತೆಕ್ಕೋರಿ. ಅದು ತೆಕ್ಕೊಂಡು ಸೋತಿ ಬೀಜ ಎಷ್ಟು ತೊಗೋತೇವೆ ಅದ್ರದ್ದು 2 ಭಾಗ ನೀರು ತೊಗೋಬೇಕು. ಈಗೇನದ ಫ್ಲೇಮ್ ದೊಡ್ದಿಡ್ರಿ, ನೀರು ಮಳ್ಳಕ್ಸ್ ಬಿಡ್ರಿ. ನೀರು ಹಿಂಗೆ ಮಳ್ಬೇಕಾದ್ರೆ ಹುರಿದಿರೋಂಥ ಸೋತಿ ಬೀಜ ಅದ್ರಾಗ ಹಾಕಬೇಕು. ಒಂದು ಚುಟ್ಕಿ ಉಪ್ಪು ಹಾಕ್ಲತ್ತೀನಿ ಸ್ವೀಟಿಗೆ ಬ್ಯಾಲೆನ್ಸ್ ಆಗಕ್ಕೆ. ಆಮೇಲೆ 1 ಬಟ್ಲಷ್ಟು ಹಾಲು, ಸಣ್ಣದಿಡ್ರಿ ಉರಿ, ಕುದಿಯಕ್ಕೆ ಬಿಡ್ರಿ ಒಂದು 2ರಿಂದ 3 ನಿಮಿಷ. ಅದು ಹುಗ್ಗಿ ಕುದಿಬೇಕಾದ್ರೆ ಡ್ರೈ ಫ್ರೂಟ್ಸಿಗೆ ಕಟ್ ಮಾಡ್ಕೋಬೇಕು. ನೋಡ್ರಿ, ಹಾಲು ಭೀ ಚಲೋ ಕುದ್ದವೀಗ. ಸಕ್ರೆ ಹಾಕೋಬೇಕು. ಎಷ್ಟು ಸೋತಿ ಬೀಜ ತೊಗೊಡ್ತೀರಿ ಅಷ್ಟು ಸಕ್ರೆ. ಸಿಂಪಲ್ ನೋಡ್ರಿ ಅಳ್ತಿ. ಎಷ್ಟು ಸೋತಿ ಬೀಜ ತೊಗೋತೀರಿ ಅಷ್ಟು ಸಕ್ರೆ, 2 ಪಟ್ಟು ನೀರು, 1 ಪಟ್ಟು ಹಾಲು. ಈಗ ಕಟ್ ಮಾಡಿರೋಂಥ ಡ್ರೈ ಫ್ರೂಟ್ಸ್, ಆಲ್ಮಂಡ್ ಹಾಕ್ಕೊಂಡಿನಿ, ಬಾದಾಮು, ಆಮೇಲೆ ಕಿಶ್ಮಿಶು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ಇನ್ನೊಂದು 3 to 4 ಮಿನಿಟ್ಸ್ ಕುದಿಯಕ್ಕೆ ಬಿಟ್ಟು ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ನೋಡ್ರಿ, ಬಿಸಿ ಬಿಸಿ ಹುಗ್ಗಿ ರೆಡಿ ಆಯಿತು. ಇವಾಗ ಒಂದು ಬೌಲ್ನಾಗ ಸರ್ವ್ ಮಾಡ್ಕೊಳತ್ತೆ. ಸೋತಿ ಬೀಜ ಹುಗ್ಗಿ ರೆಡಿ.